ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರು ಯಾಕೆ ಮೌನವಾಗಿದ್ದಾರೆ, ವೈ ದೇ ಆರ್ ಸೈಲೆಂಟ್, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು, ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ, ಮೊದಲು ಸ್ವಲ್ಪ ಕಾರ್ಡ್ಸ್ ನೋಡೋಣ. ಕಂಪ್ಯಾರಿಸನ್ ಇದೆ, ಮತ್ತೊಂದು ಬರ್ಡನ್ ಇದೆ, ಹಾಗೆ ಕ್ರಿಯೇಟಿವಿಟಿ ಬರ್ತಾ ಇದೆ, ಟರ್ನಿಂಗ್ ಇನ್, ಮತ್ತೊಂದು ಇನ್ನರ್ ವಾಯ್ಸ್. ಬಾಟಮ್ನಲ್ಲಿ ಮೈಸರ್ ಬರ್ತಾ ಇದೆ. ಹೌದು, ಮೌನವಾಗಿದ್ದಾರೆ, ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ನಿಮ್ಮ ಕನೆಕ್ಷನ್ ಬ್ಲಾಕ್ ಆಗಿರಬಹುದು, ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ. ನೋಡಿ, ಹಿಂದೆ ತಿರುಗಿ ನೋಡ್ತಾ ಇದ್ದಾರೆ. ಪ್ರೀತಿ ಇದೆ, ಇಷ್ಟ ಇದೆ, ಏನೋ ಭಾವನೆಗಳಿದೆ, ಆದರೆ ಯಾಕೋ ಹೇಳ್ಕೋಬೇಕು ಅನ್ನಿಸ್ತಾ ಇಲ್ಲ, ಏನೋ ಲೋ ಫೀಲ್ ಆಗ್ತಾ ಇದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಯಾಕೋ ಮನಸ್ಸು ಕಂಪೇರ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನೀವಿಬ್ರು ಒಳ್ಳೆ ಫ್ರೆಂಡ್ಶಿಪ್ನಲ್ಲಿ ಇದ್ರಿ ಅಂತ ಅನಿಸುತ್ತೆ. ಯಾಕೋ ಈಗ ಅವ್ರಿಗೆ ಈ ಫ್ರೆಂಡ್ಶಿಪ್ನ ಮುಂದುವರ್ಸೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಏನೋ ಕಂಪ್ಯಾರಿಸನ್ ಇದೆ, ನಾನು ಇದನ್ನು ನಿಭಾಯಿಸ್ಕೊಂಡು ಹೋಗ್ತೀನಾ ಹಾಗನ್ನಿಸ್ತಾ ಇದೆ. ಏನೋ ಇಬ್ಬರಲ್ಲೇ ಡಿಫ್ರೆನ್ಸಸ್ ಇದೆ. ಏಜ್ ಡಿಫ್ರೆನ್ಸ್ ಇರಬಹುದು, ಅಥವಾ ಯಾರೋ ಒಬ್ಬರು ಒಳ್ಳೆ ಕೆಲಸದಲ್ಲಿರಬಹುದು. ಫ್ರೆಂಡ್ಶಿಪ್ ಬೆಳ್ತಿತ್ತು ಸರಿ, ಆದರೆ ಮನಸ್ಸಲ್ಲಿ ಏನೋ ಟೆಂಪ್ಟೇಷನ್ ಇದೆ. ನಾನು ಅತಿಯಾಗಿ ಆಸೆ ಪಡ್ತಾ ಇದ್ದೀನಿ ಹಾಗನ್ನಿಸ್ತಾ ಇದೆ ಆ ವ್ಯಕ್ತಿಗೆ. ಇದು ಮುಂದುವರಿಯುತ್ತಾ ಇಲ್ವೋ ಅನ್ನೋ ಅನುಮಾನದಲ್ಲಿ ನಿಮ್ಮಿಂದ ದೂರ ಆಗಿದ್ದಾರೆ. ಹೆಚ್ಚಿನ ಆತ್ಮೀಯತೆ, ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋಕೆ ಇಷ್ಟ ಇಲ್ಲ. ಹಾಗೆ ಏನೋ ಬರ್ಡನ್ ಇದೆ, ನಿಮ್ಮ ಮೇಲೆ ಅಟ್ರ್ಯಾಕ್ಷನ್ ಇದೆ ಸರಿ, ನೀವು ಇಷ್ಟ ಆಗಿದ್ದೀರಾ, ಯಾಕೋ ಮರೀಲಾರ್ದಂಥ ಭಾವನೆಗಳು ಬೆಳ್ಕೊಂಡಿದೆ. ಆದರೆ ಇದು ಮುಂದೆ ನಡೆಯಲ್ಲ ಅನ್ನೋ ಅನುಮಾನಗಳಿದೆ ಅವ್ರಿಗೆ. ನಾನೇ ಏನೇನೋ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ನನ್ನಲ್ಲೇ ಏನೇನೋ ಭಾವನೆಗಳಿದೆ, ಅವ್ರಿಗಿದೆಯೋ ಇಲ್ವೋ, ಅವ್ರು ಒಪ್ಕೋತಾರೋ ಇಲ್ವೋ, ಈ ಕಲ್ಪನಾ ಲೋಕದಿಂದ ಆಚೆ ಬರಬೇಕು ಹಾಗೆ ಅವರು ಎಷ್ಟೋ ಸರಿ ಅಂದ್ಕೊಳ್ಳೋದಿದೆ. ಹಾಗೆ ಅವ್ರ ಒಳಮನಸ್ಸು ಏನೋ ಹೇಳ್ತಾ ಇದೆ. ಅತಿಯಾದ ಫೀಲಿಂಗ್ಸ್ನ ಬೆಳೆಸ್ಕೊಳ್ಳೋದು ಬೇಡ. ಒಂದಲ್ಲ ಒಂದಿನ ನಿರಾಸೆ ಆದರೆ ಮನಸ್ಸು ತಡ್ಕೊಳಕ್ಕಾಗಲ್ಲ. ಹಾಗಿರೋದ್ರಿಂದ ದೂರ ಇರೋದೇ ವಾಸಿ, ಮೌನವಾಗಿರೋದೇ ವಾಸಿ. ಹಾಗೆಲ್ಲ ಅವ್ರಿಗೆ ಏನೇನೋ ಯೋಚನೆಗಳು ಬರ್ತಾ ಇದೆ. ಈ ವ್ಯಕ್ತಿಗೆ ಯಾವುದೋ ಹಳೆ ನೆನಪುಗಳಿದೆ, ಓಲ್ಡ್ ಪೇಯ್ನ್ ಇದೆ ಅಂತ ಅನ್ನಿಸ್ತಾ ಇದೆ. ಏನೋ ಡಿಸಪಾಯಿಂಟ್ಮೆಂಟ್ ಇರ್ಬೋದು, ಆ ನೆನಪುಗಳು ಅವ್ರಿಗೆ ಆಗಾಗ ಬರ್ತಾ ಇರುತ್ತೆ. ಮುಂದೆನೂ ಇದು ಹೀಗೆ ಆಗುತ್ತೆ, ಅದರಿಂದ ಹೆಚ್ಚು ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋದು ಬೇಡ, ಹಾಗೆಲ್ಲ ಅವ್ರು ಯೋಚನೆ ಮಾಡಿರಬಹುದು ಅನ್ನೋದಿದೆ. ಒಂದೊಂದು ಸರಿ ಯಾರೋ ವ್ಯಕ್ತಿನ ಭೇಟಿ ಆಗ್ತೀವಿ, ಆ ವ್ಯಕ್ತಿ ಮೇಲೆ ಏನೋ ಫೀಲಿಂಗ್ಸ್ ಡೆವಲಪ್ ಆಗುತ್ತೆ, ಆದರೆ ಅದಕ್ಕೊಂದು ಹ್ಯಾಪಿ ಎಂಡಿಂಗ್ ಇರುತ್ತೋ ಇಲ್ವೋ ಅದು ಕಾಲನೇ ನಿರ್ಧರಿಸಬೇಕು. ಇಲ್ಲಿ ಮುಂದೆ ಏನಿದೆ, ಇವರು ಯಾಕೆ ಮೌನವಾಗಿದ್ದಾರೆ, ಇದಕ್ಕೆ ಕಾರಣಗಳೇನು, ಕ್ಯಾಂಡಲ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆಯೇ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ ಮಾಡಿ. ಏನೋ ಟೆಂಪ್ಟೇಷನ್ ಇದೆ ಅನ್ನಿಸ್ತಾ ಇದೆ. ಇಲ್ಲಿ ಕೆಲವರು ವರ್ಕ್ ಪ್ಲೇಸಲ್ಲಿರ್ಬೋದು, ಅಥವಾ ಹೇಗೋ ಮೀಟ್ ಆಗಿರಬಹುದು. ನಿಮ್ಮ ಬಿಹೇವಿಯರ್, ವೇ ಆಫ್ ಡ್ರೆಸ್ಸಿಂಗ್ ಆರ್ ಟಾಕಿಂಗ್ ಏನೋ ಅವರನ್ನು ಅಟ್ರ್ಯಾಕ್ಟ್ ಮಾಡಿದೆ. ಶರೀರನಲ್ಲಿ ಅಂಥ ಅಟ್ಯಾಚ್ಮೆಂಟ್ ಏನೂ ಇರಲಿಲ್ಲ, ಬರ್ತಾ ಬರ್ತಾ ಇದು ಜಾಸ್ತಿ ಆಗಿದೆ. ಒಂದಿನ ನಿಮ್ಮನ್ನು ಕಾಣದೇ ಇದ್ರೂ ಯಾಕೆ ಬಂದಿಲ್ಲ, ಏನಾಗಿದೆ ಅಂತ ಫೀಲಿಂಗ್ಸ್ ಇತ್ತು. ಇಲ್ಲಿಬ್ರಿಗೂ ಏನೋ ಡಿಫ್ರೆನ್ಸಸ್ ಇದೆ. ಕೆಲವರಿಗೆ ಮದುವೆ ಆಗಿರಬಹುದು, ಅಥವಾ ಏಜ್ ಗ್ಯಾಪ್ ಜಾಸ್ತಿ ಇರಬಹುದು. ಭಾವನಾತ್ಮಕವಾಗಿ ಆ ವ್ಯಕ್ತಿನಲ್ಲಿ ಕನೆಕ್ಟ್ ಆಗಿದ್ರಿ. ಹೀಗೆ ಇಲ್ಲೊಂದು ಟವರ್ ಎನರ್ಜಿ ಬರ್ತಾ ಇದೆ. ಇದಕ್ಕಿದ್ದ ಹಾಗೆ ಯಾಕೋ ಇವರು ಮೌನವಾಗಿದ್ದಾರೆ, ಮಾತುಕತೆ ನಿಂತು ಹೋಗಿದೆ. ನೋಡಿದ್ರೂ ನನಗೂ ನಿನಗೂ ಏನೂ ಇಲ್ಲ ಅನ್ನೋ ಥರ ಭಾವನೆ. ನೀವಾಕಿ ಮಾತಾಡ್ಸಿದ್ರೂ ಹೊರಟು ನಡೆನುಡಿ ಯಾಕೆ ಅನ್ನಿಸ್ತಾ ಇದೆ ನಿಮಗೆ. ಮೊದಲು ಯಾವಾಗ ಈ ವ್ಯಕ್ತಿನ ನೋಡ್ತೀನೋ ಅನ್ನಿಸ್ತಾ ಇದ್ದು, ಈಗ ಯಾಕೆ ಇವರು ನನ್ನ ಮುಂದೆ ಹೀಗೆ ಓಡಾಡ್ತಾರೆ,
ಯಾಕೆ ಈ ಥರ ಬಿಹೇವಿಯರ್ ಅನ್ನಿಸ್ತಾ ಇದೆ? ಇಲ್ಲೊಂದು ಟೆಂಪ್ಟೇಷನ್ ಅಂತ ಹೇಳಿದೆ. ಕೆಲವು ಸರಿ ವ್ಯಕ್ತಿಗಳನ್ನ ನೋಡಿದಾಗ ಏನೋ ನಮಗೆ ಗೊತ್ತಿಲ್ಲದ ಹಾಗೆ ಭಾವನೆಗಳು, ಫೀಲಿಂಗ್ಸ್ಗಳು ಬೆಳೆದು ಬಿಡುತ್ತೆ. ಅದು ತಪ್ಪು ಅಂತ ಗೊತ್ತಿರುತ್ತೆ, ಅವ್ರಿಗೂ ಮದುವೆ ಆಗಿದೆ, ಇನ್ನು ಕೆಲವರು ಸಿಗಲ್ಲ ಅಂತ ಗೊತ್ತಿದ್ರು ಮನಸ್ಸಲ್ಲಿ ಆತ್ಮೀಯತೆ ಬೆಳೆದಿರುತ್ತೆ. ಅವರು ಹಾಗೆ ಬಿಹೇವ್ ಮಾಡಿರ್ತಾರೆ. ಆಗಾಗ ನಿಮಗೆ ಫ್ಲರ್ಟ್ ಮಾಡ್ತಾ ಇರ್ತಾರೆ, ನಿಮ್ಮ ಹಿಂದೆ ಮುಂದೆ ಸುತ್ತಾಡ್ತಾ ಇರ್ತಾರೆ. ಈಗ ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆಗಿದ್ದಾರೆ. ಯಾಕೋ ಏನೋ ಗೊತ್ತಿಲ್ಲ, ಏನೂ ಜಗಳ ಇಲ್ಲ, ಆದರೆ ಮೌನ. ಈಗ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ ನೋಡೋಣ. ಇಲ್ಲೊಂದು ಅಟ್ರಾಕ್ಷನ್ ಇತ್ತು, ಹಾಗೆ ಹೀಗೆ ಮಾತಾಡ್ತಾ ಕ್ಲೋಸ್ನೆಸ್ ಬೆಳೆದಿದೆ. ಈಗ ಅದನ್ನು ಮುಂದುವರ್ಸೋಕ್ಕೆ ಅವ್ರಿಗೆ ಯಾಕೋ ಮನಸ್ಸಾಗ್ತಾ ಇಲ್ಲ. ಸುತ್ತ ಇರೋ ಜನಗಳ ಮಾತುಕತೆಗಳಿಂದ ಮನಸ್ಸಿಗೆ ಹರ್ಟ್ ಆಗಿದೆ. ಈ ವ್ಯಕ್ತಿ ಸೆನ್ಸಿಟಿವ್ ಸ್ವಭಾವದವರು ಅನ್ನಿಸ್ತಾ ಇದೆ. ಯಾವಾಗಲೂ ಅವ್ರ ಇನ್ನರ್ ವಾಯ್ಸ್ ಚುಚ್ತಾ ಇರುತ್ತೆ ಅವ್ರಿಗೆ. ನಿಮ್ಮನ್ನು ಕಂಡ್ರೆ ಇಷ್ಟ ಇದೆ, ತನ್ನಲ್ಲಿರೋ ಭಾವನೆಗಳನ್ನ ಹೇಳ್ಕೊಂಡ್ರೆ ನೀವೇನು ಅಂತೀರೋ ಅನ್ನೋ ಹೆದರಿಕೆ ಇದೆ. ಇದೆಲ್ಲ ಸೇರಿ ಈಗ ಮೌನವಾಗಿದ್ದಾರೆ. ಅವ್ರ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಇಲ್ಲೊಂದು ಮುಖವಾಡ ಇದೆ. ಎಷ್ಟೋ ಸರಿ ನನಗೆ ನಾನೇ ಮೋಸ ಮಾಡ್ಕೋತಿದ್ದೀನ ಅನ್ನಿಸುತ್ತೆ ಅವ್ರಿಗೆ. ಇಲ್ಲಿಂದ ದೂರ ಹೋಗಬೇಕು, ಯಾಕೆಂದರೆ ನಿಮ್ಮ ಮುಖ ಪ್ರತಿದಿನ ನೋಡ್ತಾ ಇದ್ದರೆ ಮತ್ತೆ ಆತ್ಮೀಯತೆ ಬೆಳೀಬಹುದು ಅನ್ನೋ ಹೆದರಿಕೆ ಇದೆ. ಈ ಫ್ರೆಂಡ್ಶಿಪ್ನಿಂದ ಫ್ಯೂಚರ್ ಇಲ್ಲ ಅನ್ನೋದು ಗೊತ್ತಿದೆ, ಆದರೆ ಇಲ್ಲೊಂದು ಮ್ಯಾಜಿಕಲ್ ಎನರ್ಜಿ ಇದೆ. ಏನಾದರೂ ಆಗಬಹುದು. ಈಗೀಗ ಅವ್ರಿಗೆ ಈ ನೆಗೆಟಿವಿಟಿ ಎಲ್ಲ ಬಿಡಬೇಕು ಅನ್ನಿಸ್ತಾ ಇದೆ. ನಾನೇ ಮನಸ್ಸಲ್ಲಿ ಏನೇನೋ ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ ಹಾಗೂ ಅನಿಸುತ್ತೆ. ನಿಮ್ಮ ಹತ್ರ ಮನಸ್ಸು ಬಿಚ್ಚಿ ಎಲ್ಲ ಹೇಳ್ಕೊಳ್ಳೋಕ್ಕೆ ಹೆದರಿಕೆನೂ ಇದೆ. ಆಗಾಗ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ, ನಿಮ್ಮ ಮನಸ್ಸನ್ನು ಓದೋ ಪ್ರಯತ್ನವೂ ಮಾಡ್ತಾರೆ. ಆದರೆ ಮೊದಲಿನ ಅವರ ವರ್ತನೆಯಲ್ಲಿ ಚೇಂಜಸ್ ಆಗಿರೋದನ್ನು ನೀವು ಗಮನಿಸಿದ್ದೀರಾ? ನಿಮ್ಮ ಕಣ್ಣನ್ನು ಎದುರಿಸೋ ಧೈರ್ಯ ಇಲ್ಲ. ಹಾಗಾಗಿ ಎಷ್ಟೋ ಅಷ್ಟು ಉತ್ತರ, ಈ ವ್ಯಕ್ತಿ ಮುಂದೆ ಚೇಂಜ್ ಆಗ್ತಾರಾ? ಇಲ್ಲೇನಿದೆ? ಮುಂದೆ ಅವ್ರ ಭಾವನೆಗಳನ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೋತಾರಾ? ಇದಕ್ಕೆ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿಂದ ಏನು ಬರುತ್ತೆ? ಮುಂದೆ ಅವ್ರ ಸ್ವಭಾವದಲ್ಲಿ ಏನಾದರೂ ಚೇಂಜಸ್ ಆಗ್ಬೋದಾ? ನೋಡೋಣ ಏನಿದೆ ಅಂತ. ಮತ್ತೊಂದು 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಇಲ್ಲೊಂದು 6 ಆಫ್ ವ್ಯಾಂಡ್ಸ್ ಇದೆ. ಇಲ್ಲಿಂದ ಒಂದೇ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ. ಜರ್ನಿ, ಮತ್ತೊಂದು ಪ್ರೆಷಸ್ ಟೈಮ್. ಇವೆಲ್ಲ ಕಾರ್ಡ್ಸ್ ನಿಮ್ಗೇನು ಹೇಳುತ್ತೆ ನೋಡೋಣ. ಮುಂದೇನೂ ಸಹ ಆಗಾಗ ನೀವಿಬ್ಬರು ಭೇಟಿ ಆಗ್ತೀರಾ, ಆದರೆ ಇಲ್ಲೊಂದು ಪೊಸೆಸಿವ್ನೆಸ್ ಇದೆ. ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ, ಆದರೆ ನೀವು ಏನೂ ಹೇಳ್ಕೊತಾ ಇಲ್ಲ. ಅವರು ಮೌನವಾಗಿರೋದು ನಿಮಗೊಂದು ಕ್ವೆಶ್ಚನ್ ಆಗಿದೆ. ಯಾಕೆ ಈ ವ್ಯಕ್ತಿ ಹೀಗೆ? ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ದವರು ಈಗ ಯಾಕೆ ಮೌನವಾಗಿದ್ದಾರೆ? ಅವರು ನಿಮ್ಮನ್ನು ಇಂಪ್ರೆಸ್ ಮಾಡ್ತಾ ಇದ್ದಿದ್ದು, ಓಡಾಡ್ತಾ ಇದ್ದಿದ್ದು ಎಲ್ಲ ಗೊತ್ತಿದೆ ನಿಮಗೆ. ಈ ವ್ಯಕ್ತಿಗೆ ಏನೋ ಅನ್ಸರ್ಟೇನಿಟಿ ಇದೆ. ಇದು ಮುಂದೆ ನಡೆಯುತ್ತಾ ಇಲ್ವಾ ಅನ್ನೋದಿದೆ. ಆದ್ರೂ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ. ನಿಮ್ಮಿಂದ ದೂರ ಹೋಗಬೇಕು ಅಂತ ಅಂದ್ರೂ ಮನಸ್ಸಾಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ, ಈ ಒಂದು ಜರ್ನಿನಲ್ಲಿ ನೀವಿಬ್ಬರು ಮತ್ತೆ ಜೊತೆ ಆಗ್ತೀರಾ ಅನ್ನೋದು ಬರ್ತಾ ಇದೆ. ಇಟ್ ಈಸ್ ಟೈಮ್ ಟು ಪ್ರಿಪೇರ್ ಫಾರ್ ಎ ಜರ್ನಿ ಅನ್ನೋದು ಬರ್ತಾ ಇದೆ. ಈ ಒಂದು ಪ್ರಯಾಣದಲ್ಲಿ ಮುಂದೇನೂ ನೀವಿಬ್ಬರು ಜೊತೆಯಾಗಿರ್ತೀರಾ. ಅದು ಇಬ್ರಿಗೂ ಬೇಕೋ ಬೇಡವೋ ಗೊತ್ತಿಲ್ಲ, ಆದರೆ ನಿಮ್ಮಿಬ್ಬರು ಡೆಸ್ಟಿನಿನಲ್ಲಿ ನೀವಿಬ್ಬರು ಮುಂದೆ ಜೊತೆಯಾಗಿರ್ತೀರಾ ಅನ್ನೋದು ಬರ್ತಾ ಇದೆ. ಪ್ರತಿಯೊಂದು ಫ್ರೆಂಡ್ಶಿಪ್ ರೊಮ್ಯಾಂಟಿಕ್ ಆಗಿ ಕೊನೆಗೊಳ್ಳಬೇಕು ಅಂತ ಇಲ್ಲ. ಒಳ್ಳೆ ಫ್ರೆಂಡ್ಶಿಪ್ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರುತ್ತೆ. ಇದು ಹೀಗೆ ಮುಂದುವರಿಯುತ್ತೆ ಅಂತ ಅನ್ನಿಸ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.